ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇವತ್ತಿನ ಬ್ಲಾಗ್ನ ನಾವು ನೈಟ್ 6:30 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ನೈಟ್ ಊಟಕ್ಕೆ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ಸೊ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅಮ್ಮ, ರಾಗಿ ರೊಟ್ಟಿ ತಿನ್ನೋದ್ರಿಂದ ಏನೇನು ಪ್ರಯೋಜನಗಳಿವೆ ಬಾಡಿಗೆ? ಶಕ್ತಿ ಬರುತ್ತೆ, ಮತ್ತೆ ಐರನ್ ಇದೆ. ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ. ನಮ್ಮ ದೀಕ್ಷಾ ಮುದ್ದೆ ತಿನ್ನಲ್ಲ, ಹಾಗಾಗಿ ರೊಟ್ಟಿ ಮಾಡಿದ್ರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಮತ್ತೆ ಕಾಯಿ ತುರಿ ಎಲ್ಲ ಮಾಡಿದ್ರೆ ತಿಂತಾಳೆ. ಇಷ್ಟಪಟ್ಟು 2 ರೊಟ್ಟಿ ತಿಂತಾಳೆ. ಹಾಗಾಗಿ ವೀಕ್ಲಿ ಒನ್ ಡೇ ನಾನು ರೊಟ್ಟಿ ಮಾಡ್ಕೊಡ್ತೀನಿ. ಅವಳಿಗೆ ಇಷ್ಟಪಟ್ಟು ತಿಂತಾಳೆ ರೊಟ್ಟಿನ. ನನಗೆ ರೊಟ್ಟಿ ಅಂದರೆ ಅಷ್ಟು ಇಷ್ಟ ಇಲ್ಲ. ಅದರಲ್ಲಿ ತುಂಬ ವೆಜಿಟೇಬಲ್ಸ್ ಇರುತ್ತೆ ಡಿಫ್ರೆಂಟ್ ಆಗಿ. ಸೊ ಅದಕ್ಕೇನೆ ನಾನು ತಿನ್ನೋದು. ಇಲ್ಲ, ನಾನು ಯಾವ ವೆಜಿಟೇಬಲ್ಸು ತಿನ್ನಲ್ಲ ಅಷ್ಟಾಗಿ. ನಮ್ಮಮ್ಮ ರಾಗಿ ರೊಟ್ಟಿನ ವೀಕ್ಲಿ 1 ಟೈಮ್ ಮಾಡಿಕೊಡ್ತಾರೆ. ಆಮೇಲೆ ನಾನು ಮೆಣಸಿನ್ಕಾಯಿ ತಿನ್ನಲ್ಲ, ಹಾಗೆ ಗ್ರೀನ್ ಚಿಲ್ಲಿನ ತಿನ್ನಲ್ಲ ನಾನು. ಅದನ್ನು ನಮ್ಮಮ್ಮ ರೊಟ್ಟಿಗೆ ಹಾಕೋಲ್ಲ, ನಾನು ತಿನ್ನಲ್ಲ ಅಂತ. ಅಕಸ್ಮಾತ್ ರೊಟ್ಟಿಗೆ ಟೇಸ್ಟ್ ಇರೋಕ್ಕೆ ಬೇಕೇ ಬೇಕು ಅಂದಾಗ ನನಗೆ ಫಸ್ಟ್ ಹಾಕ್ಬಿಡ್ತಾರೆ. ಆಮೇಲೆ ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾರೆ ಅಲ್ವಾ ಅಮ್ಮ? ನೀನು ತಿನ್ನಲ್ಲಂತ ಹಾಕಲ್ಲ ಅಷ್ಟೇ. ಸೊ ಇವಾಗ ಬನ್ನಿ ರೊಟ್ಟಿ ಮಾಡೋಣ. ಹೇಗೆ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಹಾಗೆಯೇ ಸ್ವಲ್ಪ ಕರಿಬೇವು ಹಚ್ಚಿಟ್ಕೋಬೇಕು. ಕ್ಯಾರೆಟು ಮತ್ತು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಅದರಲ್ಲೂ ಮಕ್ಕಳ ಬಾಕ್ಸ್ಗಂತೂ ಸೂಪರಾಗಿರುತ್ತೆ. ಯಾವ ಮಕ್ಕಳು ಮುದ್ದೆ ತಿನ್ನಲ್ಲ ಅಂತಾರೋ ಅಂಥ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಅದರಲ್ಲೂ ಕಲರ್ಫುಲ್ ಆಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಇವಾಗ ಒಂದು ಸೈಡ್ಗೆ ಇಟ್ಟು, ಇವಾಗ ಮತ್ತೆ ಒಂದು ಕಡೆಗೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು 1/4 ಕಪ್ಪಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಹಸಿಯಾಗಿರಲ್ಲ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಫ್ರೈ ಮಾಡ್ದೇ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಇದಕ್ಕೆ ಇವಾಗ ಎಲ್ಲ ಹಚ್ಚಿಟ್ಕೊಂಡಿರೋಂಥನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಆಮೇಲೆ ಯಾರು ತರಕಾರಿ ತಿನ್ನಲ್ಲ ಅಂತಾರೋ ಅಂಥವ್ರಿಗೆ ಈ ಥರ ಸಣ್ಣದಾಗಿ ತುರಿದು ಹಾಕೋದ್ರಿಂದ ತಿಂತಾರೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿಟ್ಕೋಬೇಕು. ಇವಾಗ ತುಂಬ ಗಟ್ಟಿ ಕಲಿಸ್ಬಾರ್ದು ಇದನ್ನು, ರಾಗಿ ಆಗಿದ್ದರಿಂದ. ನೋಡಿ, ಇವಾಗ ರೆಡಿಯಾಗಿದೆ ಹಿಟ್ಟೆಲ್ಲ. ಇವಾಗ ಒಂದು ಹಂಚಿಟ್ಟಿದ್ದೀನಿ. ಇವಾಗ ಬನ್ನಿ ಕಲ್ ಮೇಲೆ ರೊಟ್ಟಿ ಹಾಕೋಣ. ನಮ್ಮ ಮನೇಲಂತೂ ಈ ಥರ ರೊಟ್ಟಿ ಐಟಮ್ ಅಂದರೆ ಎಲ್ಲ ಇಷ್ಟಪಟ್ಟು ತಿಂತೀವಿ. ನೋಡಿ, ಇವಾಗ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ.
ತುಪ್ಪ ಇಷ್ಟಪಡೋರು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರ್ ಎಲ್ಲ. ನೋಡಿ ಇವಾಗ ರೆಡಿಯಾಗಿದೆ. ನೋಡಿ ಯಾವ ಥರ ಕಲರ್ಫುಲ್ ಆಗಿದೆ ಅಂತ. ನನ್ನ ಮಗಳು ಸಿಸ್ಟಮಲ್ಲಿ ಗೇಮ್ ಆಡ್ತಾಯಿದ್ಲು. ತಗೋ ಮಗಳೇ ಊಟ ಮಾಡು ಅಂತ ಕೊಟ್ಟೆ. ನೋಡಿ ಇವಾಗ ಟೇಸ್ಟ್ ಮಾಡ್ತಿದ್ದಾಳೆ ನನ್ನ ಮಗಳು. ರಾಗಿ ರೊಟ್ಟಿ ಜೊತೆ ಚಿಕನ್ ಗ್ರೇವಿ ಮಾಡಿದೆ, ಹಾಗಾಗಿ ಚಿಕನ್ ಗ್ರೇವಿ ಕೊಟ್ಟಿದ್ದೀನಿ. ಮಾಮ ತುಂಬಾನೇ ಚೆನ್ನಾಗಿದೆ. ರೊಟ್ಟಿ ತುಂಬಾನೇ ಸಾಫ್ಟ್ ಆಗಿದೆ, ಗಟ್ಟಿ ಇಲ್ಲ, ತುಂಬಾನೇ ಚೆನ್ನಾಗಿದೆ ಅಮ್ಮ. ಅಮ್ಮ ಟೇಸ್ಟಿಯಾಗಿದೆ ರೊಟ್ಟಿ. ನೋಡಿ ನನ್ನ ಮಗಳು ಮುದ್ದೆ ತಿನ್ನಲ್ಲ, ರೊಟ್ಟಿ ಆದರೆ ತಿಂತಾಳೆ. ಹಾಗಾಗಿ ವೀಕ್ಲಿ ಒಂದ್ಸಲ ಈ ಥರ ರಾಗಿ ರೊಟ್ಟಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ. ಇವಾಗ ನನ್ನ ಮಗಳಿಗೆ ಬಡಿಸ್ಕೊಟ್ಟಾಯಿತು. ಇವಾಗ ಮತ್ತೆ ನಮ್ಮ ಮನೆಯವ್ರಿಗೂ ಬಡಿಸ್ಕೊಟ್ಟಿದ್ದೀನಿ. ಇವಾಗ ಫ್ರೆಂಡ್ಸ್ ಇವಾಗ ತಾನೇ ಊಟ ಮುಗೀತು. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ವಾಕ್ ಮಾಡೋಣ ಅಂತ ಬಂದೆ. ಇವಾಗ ಬನ್ನಿ ಸ್ವಲ್ಪ ನೋಡಿ. ಇವಾಗ ನನ್ನ ಮಗಳು ಬಂದು ಇವಾಗ ಬಂದು ನಾನು ವಾಕ್ ಮಾಡ್ತೀಮ್ಮ ಅಂತ ಇದ್ಲು. ನೋಡಿ ನಮ್ಮದು ಸಂಪು ಮೊದಲು ಒಳಗಡೆ ಇತ್ತು, ಹಾಗಾಗಿ ಸ್ವಲ್ಪ ಇವಾಗ ಹೊರಗಡೆ ಮಾಡಿಸ್ತಾ ಇದ್ದೀವಿ. ನೋಡಿ ನಮ್ಮ ಮನೆ ಮುಂದೆ ಎಲ್ಲ ಫುಲ್ಲು ಯಾವ ಥರ ಗಲೀಜಾಗಿದೆ ಅಂತ. ಅಯ್ಯಪ್ಪ ಇದು ಯಾವ ಕಾಲಕ್ಕೆ ಇದು ಎಲ್ಲ ನೀಟಾಗುತ್ತಪ್ಪ ಗೊತ್ತಿಲ್ಲ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.